ಭೀಮಾ ಫಿಲಂ ರಿಲೀಸ್ ಆಗಿ ನಮ್ಮ ದುನಿಯಾ ವಿಜಯ್ ಸರ್ದು. ದುನಿಯಾ ವಿಜಯ್ ಅವ್ರು ಬಂದು ಆನೇಕಲ್ ತಾಲೂಕು. ಆನೇಕಲ್ ತಾಲೂಕಲ್ಲಿ ಕುಂಬಾರನಹಳ್ಳಿ ಅಂತ ಒಂದು ಊರು. ನಮ್ಮ ಪಕ್ಕದೂರೇ ಕುಂಬಾರನಹಳ್ಳಿ. ಅವ್ರು ಏನೇ ಬರ್ತ್ಡೇ ಸೆಲೆಬ್ರೇಟ್ ಮಾಡಿದ್ರು ಅಲ್ಲೇ ಬರ್ತಾರೆ. ಬೆಳೆದಿ ಜಾಗ ಎಲ್ಲ ಕುಂಬಾರನಹಳ್ಳಿನೇ. ಇಂಡಿಪೆಂಡೆಂಟ್ ಆಗಿ ಇಂಡಿವಿಜುವಲ್ ಆಗಿ ದುನಿಯಾ ವಿಜಯ್ ಫೇವರೇಟ್ ಸ್ಪಾಟ್ ಇದು. ಲಕ್ಷ್ಮಿ ಥಿಯೇಟರ್ ಅಲ್ಲಿ ಬುಕ್ ಮಾಡಿದೀವಿ. ಮೀನಾಕ್ಷಿ ಮಾಲ್ ನಮ್ಮ ನಿಯರ್. ಬಟ್ ಅಲ್ಲಿ ಅಷ್ಟು ಮಜಾ ಇರಲ್ಲ. ಥಿಯೇಟರ್ ಅಲ್ಲಿ ನೋಡಿದ್ರೇನೆ ಈ ತರದ ಫಿಲಮ್ಗಳೆಲ್ಲ ಒಳ್ಳೆ ಮಜಾ. ಥಿಯೇಟರ್ ಅಲ್ಲೇ ಡೈರೆಕ್ಟ್ ಎಕ್ಸ್ಪೀರಿಯನ್ಸ್ ಮಾಡೋಣ ಬನ್ನಿ. ಡೈಲಾಗ್ಸ್ ಏನೇನ್ ಬರ್ದಿದ್ದಾರೆ, ಆಕ್ಚುಲಿ ಇವ್ರು ತೋರ್ಸೋದೆಲ್ಲ ಏನ್ ರಿಯಾಲಿಟಿ ಇರುತ್ತೆ. ಹುಡುಗ ಒಳಗಡೆ ಎಂಟ್ರಿ ಆಗಿದ್ದೀವಿ, ಬಾಡಿ ನೋಡ್ಗುರು. ಆಗ ಕುತ್ಕೊಂಡಿದೀವಿ, ಫಿಲಮ್ ಆಲ್ರೆಡಿ ಸ್ಟಾರ್ಟ್ ಆಗ್ಬಿಡೈತೆ. ನೋಡಗೂ ಬಂದೇ ಬರ್ತೀನಿ. ಫಿಲಮ್ ಅಲ್ಲಿ ಆಸ್ ಇಟ್ ಈಸ್ ಏನಿದೆ ಅದನ್ನೇ ತೋರಿಸ್ಬಿಟ್ಟಿದ್ದಾರೆ. ಫುಲ್ ರಾಗೆ ಸಕ್ಕತ್ತಾಗಿ ಹೊಡೆದಿದ್ದಾರೆ. ಡೈಲಾಗ್ ಮಾತ್ರ ಇದು. ಡ್ರಗ್ಸ್ ನ ಯಾವ ತರ ಮಾರ್ಕೆಟಿಂಗ್ ಮಾಡಿ ಹುಡುಗರಿಗೆ ಹತ್ತಿಸ್ತಾರೆ ಅನ್ನೋದನ್ನ ಪಿನ್ ಟು ಪಿನ್ ಡೀಟೇಲ್ಸ್ ಆಗಿ ತೋರಿಸಿದ್ದಾರೆ. ಇಂಡಿವಿಜುವಲ್ ಆಗಿ ಇಂಡಿಪೆಂಡೆಂಟ್ ಆಗಿ ಆನೆಕಲ್ಲಿಂದ ಬೆಳ್ಕೊಂಡ್ ಬಂದಿರೋ ಆಲ್ದು ಮರ ಕಣ ಇದು ಅಂತ ಒಂದು ಡೈಲಾಗ್ ಇದೆ. ಹಾಯ್ ಹಲೋ ಸ್ನೇಹಿತರೆ, ನಾನು ನಿಮ್ಮ ದಿಲಿಗೌಡ ಮಾತಾಡ್ತಾ ಇದ್ದೀನಿ. ನಿನ್ನೆ ಭೀಮಾ ಫಿಲಂ ರಿಲೀಸ್ ಆಗಿದೆ ನಮ್ಮ ದುನಿಯಾ ವಿಜಯ್ ಸರ್ದು. ಇವತ್ತು ನಾವು ಫಿಲಂ ನೋಡೋದಕ್ಕೆ ಹೋಗ್ತಾ ಇದೀವಿ. ದುನಿಯಾ ವಿಜಯ್ ಅವ್ರು ಬಂದು ಆನೇಕಲ್ ತಾಲೂಕು. ಆನೇಕಲ್ ತಾಲೂಕಲ್ಲಿ ಕುಂಬಾರನಹಳ್ಳಿ ಅಂತ ಒಂದು ಊರು. ನಮ್ಗೆ ಇನ್ನೊಂದು ಖುಷಿ ಏನಂತಂದ್ರೆ ನಮ್ಮ ಪಕ್ಕದೂರೇ ಕುಂಬಾರನಹಳ್ಳಿ. ಅವ್ರು ಏನೇ ಬರ್ತ್ಡೇ ಸೆಲೆಬ್ರೇಟ್ ಮಾಡಿದ್ರು ಅಲ್ಲೇ ಬರ್ತಾರೆ. ಅವರು ಹುಟ್ಟಿ ಬೆಳೆದಿ ಜಾಗ ಎಲ್ಲ ಕುಂಬಾರನಹಳ್ಳಿನೇ. ಸೊ ಬರ್ತ್ಡೇ ಸೆಲೆಬ್ರೇಷನ್ ಈ ವರ್ಷ ಅಲ್ಲೇ ಮಾಡಿದ್ರು. ಅವರು ತುಂಬಾ ಗ್ರ್ಯಾಂಡ್ ಆಗಿ ಮಾಡಿದ್ರು. ಸೊ ನೋಡ್ಬೇಕು ಯಾವ ತರ ಇದೆ ಫಿಲಮ್ ಅಂತ. ಡೈರೆಕ್ಷನ್ ಮತ್ತೆ ಕತೆ, ನಿರ್ದೇಶನ, ಪ್ರೊಡ್ಯೂಸರ್ ಎಲ್ಲ ಅವರೇ ಅನ್ಸುತ್ತೆ ಮೇ ಬಿ. ಈ ಫಿಲಮ್ ಅಲ್ಲಿ ಸಲಾಗ ಅಂತೂ ಕ್ಲಾಸ್ ಆಗಿತ್ತು. ಫಿಲಮ್ ಅಂತೂ ನಮ್ಗೆ ಏನ್ ಬೇಕೋ ಫಿಲಮ್ ಅಲ್ಲಿ ಹೆಂಗೆ ನಾವ್ ಎಕ್ಸ್ಪೆಕ್ಟ್ ಮಾಡ್ತೀವಿ ಆ ತರ ಕೊಟ್ಟಿದ್ರು ಫಿಲಮ್ ಸಲಾಗ. ಸೊ ಈ ಫಿಲಮ್ ನೋಡೋಣ ಯಾವ ತರ ತೆಗ್ದಿದ್ದಾರೆ ಅಂತ. ಸೊ ನಾನು ಸಲಾಗ ರಿವ್ಯೂ ಕೊಡಕ್ ಆಗಿರ್ಲಿಲ್ಲ. ಸೊ ಈ ಫಿಲಮ್ಗೆ ರಿವ್ಯೂ ಕೊಡ್ಬೇಕು ಅಂತಾನೆ ಹೋಗ್ತಾ ಇದೀವಿ. ಇದು ನೋಡಿ, ಇದು ಬನ್ನೇರ್ಘಟ್ಟ. ಇದು ಬನ್ನೇರ್ಘಟ್ಟ ಸರ್ಕಲ್. ದುನಿಯಾ ವಿಜಯ್ ಅವರ ಫೇವರೇಟ್ ಸ್ಪಾಟ್ ಇದು. ಸೊ ಮಳೆ ಬೇರೆ ಸ್ಟಾರ್ಟ್ ಆಗೋಯ್ತು. ಸೊ ಲಕ್ಷ್ಮಿ ಥಿಯೇಟರ್ ಅಲ್ಲಿ ಬುಕ್ ಮಾಡಿದೀವಿ. ಸೊ ಅಲ್ಲಿ ಹೋಗ್ತಾ ಇದೀವಿ. ಮೀನಾಕ್ಷಿ ಮಾಲ್ ನಮ್ಗೆ ನಿಯರ್. ಬಟ್ ಅಲ್ಲಿ ಅಷ್ಟು ಮಜಾ ಇರಲ್ಲ. ಥಿಯೇಟರ್ ಅಲ್ಲಿ ನೋಡಿದ್ರೇನೆ ಈ ತರದ ಫಿಲಮ್ಗಳೆಲ್ಲ ಒಳ್ಳೆ ಮಜಾ. ಸೊ ರೀಚ್ ಆಗ್ತೀವಿ ಕರೆಕ್ಟ್ ಟೈಮ್ಗೆ. ಒಂದು 10 ನಿಮಿಷ ಜಾಸ್ತಿ ಆಗ್ಬೋದು ಅಷ್ಟೇ. ಸೊ ಈ ಫಿಲಮ್ ಅಲ್ಲಿ ಒಂದು ಮೆಸೇಜ್ ಕೊಟ್ಟಿದ್ದಾರೆ. ಸ್ಕೂಲು ಕಾಲೇಜ್ ಹುಡುಗರಿಗೆ, ಈ ಪೋಲಿ ಹುಡುಗರಿಗೆ, ಅವ್ರಿಗೆಲ್ಲ ಏನ್ ಮೆಸೇಜ್ ಅಂತ ಹೇಳಿದ್ರೆ, ತುಂಬಾ ಜನ ಮೈಂಡ್ ಅಪ್ಸೆಟ್ ಆಗಿ ಬೇರೆ ಏನೇನೋ ಮಾಡ್ಕೊಂಡು ಈ ಡ್ರಗ್ಸ್ಗೆ ಅಡಿಕ್ಟ್ ಆಗ್ಬಿಟ್ಟಿದ್ದಾರೆ ಈಗಿನ ಜನರೇಷನ್. ಅದಕ್ಕೋಸ್ಕರ ಈ ಫಿಲಮ್ ಅಲ್ಲಿ ಒಂದು ಮೆಸೇಜ್ ಇಟ್ಟಿದ್ದಾರೆ. ಸೊ ಥಿಯೇಟರ್ ಅಲ್ಲೇ ಡೈರೆಕ್ಟ್ ಎಕ್ಸ್ಪೀರಿಯನ್ಸ್ ಮಾಡೋಣ ಬನ್ನಿ. ಯಾವ ತರ ವಿಜುವಲ್ಗಳಿರುತ್ತೆ, ಮತ್ತೆ ಡೈಲಾಗ್ಸ್ ಏನೇನ್ ಬರ್ದಿದ್ದಾರೆ, ಮತ್ತೆ ಇವ್ರ ಫಿಲಮ್ ಅಲ್ಲಿ ಮೇನ್ ಅಂತಂದ್ರೆ ಈ ಹೆಸರುಗಳಿಟ್ಟಿರ್ತಾರೆ ಅವೇ ಒಂಥರ ಡಿಫ್ರೆಂಟ್ ಆಗಿರ್ತೈತಿ. ಈ ಲೋಕಲ್ ಹೆಂಗಿರ್ತಾರೋ ಆಕ್ಚುಲಿ ಇವ್ರು ತೋರ್ಸೋದೆಲ್ಲ ಕೆಲವೊಂದು ಏರಿಯಾಗಳಿದೆ ಬೆಂಗಳೂರಲ್ಲೇ. ಆ ಏರಿಯಾಗಳಲ್ಲೆಲ್ಲ ಏನ್ ರಿಯಾಲಿಟಿ ಇರುತ್ತೆ, ಹುಡುಗರಿಗೆ ಹೆಸರುಗಳು ಮಾತಾಡೋದು, ಕರೆಯೋದು, ಸೊ ಅದೇ ತರ ರೆಪ್ರೆಸೆಂಟ್ ಮಾಡಿರ್ತಾರೆ ಈ ಫಿಲಮ್ ಅಲ್ಲಿ. ಅದನ್ನ ನೋಡೋಣ ಮೇಯ್ನು. ಸೊ ಬನ್ನಿ. ಈ ಕೊಟ್ಟಿಗೆರೆ ಹತ್ರ ಯಾವಾಗ ಡಬಲ್ ರೋಡ್ ಮಾಡ್ತಾರೋ. ಸೊ ಫೈನಲಿ ಬಂದ್ವಿ ಥಿಯೇಟರ್ ಹತ್ರ. ಸ್ಟಾರ್ಟ್ ಆಗ್ಬಿಟ್ಟಿದೆ ನೋಡಿ. ಥಿಯೇಟರ್ ನೋಡ್ಬೋದು. ಅಲ್ಲಿ ಎಲ್ಲ ಒಳಗಡೆ ಹೋಗ್ಬಿಟ್ಟಿದ್ದಾರೆ. ಸೊ ಇವಾಗ ನಾವೇ ಇರೋದು. ಎಲ್ಲ ಒಳಗಡೆ ಹೋಗ್ಬಿಟ್ಟಿದ್ದಾರೆ. ಆಲ್ರೆಡಿ ಸ್ಟಾರ್ಟ್ ಆಗ್ಬಿಟ್ಟಿದೆ. ಸೊ ಇವಾಗ ನಾವೇ ಇರೋದು. ಒಳಗಡೆ ಎಂಟ್ರಿ ಆಗಿದ್ದೀವಿ. ಇದು ಚೆನ್ನಾಗಿದೆ ಥಿಯೇಟರ್. ಇದು ನೋಡಿ, ಭೀಮಾ ಬಾಡಿ ನೋಡ್ಗುರು. ಆಗಿನ ಕಾಲದಲ್ಲೇ ಜಿಮ್ಮರ್ ಅಂದರೆ ದುನಿಯಾ ವಿಜಯ್ ಮಾತ್ರ. ಭೀಮಾ. ಸೊ ಬನ್ನಿ ಹೋಗೋಣ ಮೇಲೆ. ಆಲ್ರೆಡಿ ಸ್ಟಾರ್ಟ್ ಆಗ್ಬಿಟ್ಟಿದೆ ಮೂವಿ. ಬೇಬಿ ಮಗ ಹೊರಗಡೆ ಹೋಗ್ಬಿಡ್ತಾಳೆ ಅನ್ಕೊಂಡಿದ್ದೆ. ಒಂದು ಬಾಬು ಕುತ್ಕೊಂಡಿದ್ದೀವಿ. ಫಿಲಮ್ ಆಲ್ರೆಡಿ ಸ್ಟಾರ್ಟ್ ಆಗ್ಬಿಡೈತೆ. ಯಾರು ಡ್ರ್ಯಾಗನ್ ಮಂಜು ಒಳ್ಳೆ ಗಾಡಿಲಿ ಬಂದ್ರು. ಹಳೇ ಗಾಡಿ ಜಾವ. ಈಗ ಮಾಂಗಲ್ಯ ಕೈ ಹಾಕಿದಾನೆ. ಇವರಂತೂ ಒಳ್ಳೆ ಆಕ್ಟರ್. ಇಲ್ವೋ ಹೆಂಗ ಬತ್ಯ ನೋಡೋಣ ಅಂದ್ರೆ ಮಾತ್ರ ನಿಮ್ಮ ನೋಡಗೂ ಬಂದೇ ಬರ್ತೀನಿ.
ನಾವು ಬೆಳೆದಿದ್ದೀವಿ. ನಿಮ್ ಕೈಯಲ್ಲಿ ಬೆಳೆಯಕ್ ಗಂಡಸ್ತನ ಇಲ್ಲ ಅಂತ ಯಾರ್ಯಾರನ್ನು ಇಟ್ಕೊಂಡು ಬೆಳೆಯೋದಲ್ಲ, ಇಂಡಿಪೆಂಡೆಂಟ್ ಆಗಿ ಇಂಡಿವಿಜುವಲ್ ಆಗಿ ಆನೆ ಕಲ್ಲಿಂದ ಬೆಳ್ಕೊಂಬಂದಿರೋ ಇಂಟರ್ವೆಲ್ ಬಂದಿದೆ, ಎಲ್ಲ ಹೋಗ್ತಾ ಇದ್ದಾರೆ. ಒಳ್ಳೊಳ್ಳೆ ಹೆಸರಿಟ್ಟವನೆ ಶಿಂಪಿ. ಈ ಗಿರಿಜಾ ಅನ್ನೋ ಪೊಲೀಸ್ ಕ್ಯಾರೆಕ್ಟರ್ ಸಕ್ಕತ್ತಾಗಿ ಕೊಟ್ಟಿದ್ದಾರೆ ಗುರು. ಆ್ಯಕ್ಚುಲಿ ಬೆಂಗಳೂರಲ್ಲಿ ಆಲ್ಮೋಸ್ಟ್ ಕೆಲವು ಏರಿಯಾಗಳು ಹಿಂಗೆ ನಡೀತಾವೆ ಎಲ್ಲ ನೋಡ್ಬೇಕು. ಇವಾಗ ಇಲ್ಲಿಂದ ಸ್ಟಾರ್ಟ್ ಕತೆ. ಆ್ಯಕ್ಚುಲಿ ಇವಾಗ ಪ್ರೆಸೆಂಟ್ ಯೂತ್ಸ್ ಎಲ್ಲ ಏನು ಮಾಡ್ತಿದ್ದಾರೆ ಅದನ್ನೇ ತೋರಿಸ್ತಾರೆ. ಅಲ್ಲ 100% ಇದು ನಡೀತಾ ಇರೋದು ಬೆಂಗಳೂರಲ್ಲಿ. ಬೆಂಗಳೂರು ಅಂತಲ್ಲ, ಆಲ್ಮೋಸ್ಟ್ ನಮ್ಮ ಇದರಲ್ಲಿ ನಡೀತಾ ಇರೋದು ಸರೌಂಡಿಂಗ್ ಯೂತ್ಸ್ ಎಲ್ಲ ಏನು ಕಾಣಾಗ್ತಾ ಇರೋದ್ರಿಂದ ನೋಡಿದೆ. ಬೇಜಾನ್ ನಡೀತೈತೆ ಎಲ್ಲ ಇಂಟರ್ವ್ಯೂಲು. ಫೈಟ್ ಸಕ್ಕತ್ತಾಗ್ತಿದೆ. ಸೊ ಫಿಲಮ್ ಎಲ್ಲ ಮುಗೀತು. ಸೊ ಫಿಲಮ್ ನೋಡಿಕೊಂಡು ಏನಾದರೂ ತಿನ್ಕೊಂಡು ಹೋಗೋಣ ಅಂತ ಬಂದ್ವಿ, ಸ್ಟ್ರೀಟ್ ಫುಡ್ಡು. ಸೊ ಬನ್ನಿ ಇಲ್ಲೇನಾದರೂ ತಿನ್ಕೊಂಡು ಫಿಲಮ್ ಬಗ್ಗೆ ಹೆಂಗಿತ್ತು ಏನು ಅಂತ ಹೇಳ್ತೀನಿ. ಫಸ್ಟು ಹೊಟ್ಟೆ ಇಷ್ಟಿದೆ, ಏನಾದರೂ ತಿನ್ಕೊಳ್ಳೋಣ. ಫಿಲಮ್ ಎಲ್ಲ ಮುಗಿಸ್ಕೊಂಡು ನೋಡಿಕೊಂಡು ಈಗ ಹೊಟ್ಟಿದ್ದೀವಿ. ಹೆಂಗಿತ್ತು ಫಿಲಮು? ಸೂಪರ್ ಆಗಿ ಹೆಂಗಿದ್ದನು? ಆ್ಯಕ್ಚುಲಿ ಈ ಫಿಲಮಲ್ಲಿ ತೋರಿಸಿರೋದು ಎಕ್ಸಾಕ್ಟ್ಲಿ ಇವಾಗಿನ ಜನ್ರೇಷನ್ ಏನಿದೆ, ಕೆಲವರು ಮಾತ್ರ ಈ ವೀಲಿ ಹೊಡೆಯೋದಾಗಿರ್ಬೋದು, ಈ ಗಾಂಜಾ ಹೊಡೆದು ವೀಲಿ ಹೊಡೆಯೋದು, ಗಾಂಜಾ ಹೊಡೆದು ಮರ್ಡರ್ಗಳು ಮಾಡೋದು. ಸೊ ಈ ಗಾಂಜಾ ಅಂತ ಏನೈತೆ ಅದನ್ನು ಯೂಸ್ ಮಾಡೋ ಬದಲು ಈ ಡ್ರಗ್ ಅಡಿಕ್ಟ್ ಸುಮಾರು ಕೆಲವೊಂದು ಕಾಲೇಜುಗಳಲ್ಲಿ, ಕೆಲವೊಂದು ಬೆಂಗಳೂರು ಕೆಲವೊಂದು ಏರಿಯಾಗಳಲ್ಲಿ ಇದು ರಿಯಲ್ ಆಗಿ ನಡೀತಾ ಇರೋದು. ಇದು ಈ ಫಿಲಮಲ್ಲಿ ಆ್ಯಸ್ ಇಟ್ ಈಸ್ ಏನಿದೆ ಅದನ್ನೇ ತೋರಿಸ್ಬಿಟ್ಟಿದ್ದಾರೆ. ಫುಲ್ಲು ರಾಗೆ ಮಾತಾಡೋದಾಗಿರ್ಬೋದು, ಈ ಕಾಮಿಡಿ ಪಂಚ್ಗಳು ಅಲ್ಲಲ್ಲಿ ಒಂದೊಂದು ಇದು ಮಾಡಿದ್ದಾರೆ. ಸಕ್ಕತ್ತಾಗಿದೆ, ಮಜಾ ಕೊಡುತ್ತೆ ಅದಂತೂ. ಅಂದರೆ ಅದು ನಾವು ತಗೊಳ್ಳೋ ರೀತಿ ತೊಗೊಬೇಕು. ಸೀರಿಯಸ್ ಆಗಿ ತೊಗೊಂಡ್ರೆ ಅದು ಆಬ್ವಿಯಸ್ಲಿ ಇದಾಗೆ ಆಗುತ್ತೆ. ಬಟ್ ಫಿಲಮ್ ಥರ ತೊಗೊಬೇಕು. ಎಲ್ಲರ ಆ್ಯಕ್ಟಿಂಗು ಸಕ್ಕತ್ತಾಗಿ ಮಾಡಿದಾರಂತೂ. ಇನ್ನೊಂದು ಇದರಲ್ಲಿ ಆ ಪೊಲೀಸ್ ಗಿರಿಜಾ ಅವರಂತೂ ಸಕ್ಕತ್ತಾಗಿ ಮಾಡಿದ್ದಾರೆ ಪೊಲೀಸು ಕ್ಯಾರೆಕ್ಟ್ರು. ದುನಿಯಾ ವಿಜಯ್ ಅವರು ಏನಂತಂದರೆ ಈ ಹೊಸ ಪ್ರತಿಭೆಗಳಿಗೆ ಇಟ್ಕೊಡ್ತಾರೆ. ಸಲಾಗದಲ್ಲಂತೂ ಎಕ್ಸ್ಟ್ರಾರ್ಡಿನರಿ ಕೊಟ್ಟಿದ್ರು. ಇದರಲ್ಲಿ 70% ಎಲ್ಲ ಹೊಸಬ್ರೇ ಇದ್ದಾರೆ. ಈ ಟ್ಯಾಲೆಂಟ್ ಇರೋರನ್ನ ತಗೊಂಡವ್ರೆ. ಮತ್ತು ಈ ಡ್ರ್ಯಾಗನ್ ಮಂಜು, ಆ ಬಾಡಿ ಅಂತೂ ಏನು ಗುರು, ಆ ಡ್ರ್ಯಾಗನ್ ಮಂಜುನ ಎಲ್ಲಿ ಹಿಡಿದ್ರೆ ಗೊತ್ತಿಲ್ಲ. ಮತ್ತು ಕಾಕ್ರೋಚು ಇವರೆಲ್ಲ ಸಕ್ಕತ್ತಾಗಿ ಆ್ಯಕ್ಟ್ ಮಾಡಿದ್ದಾರೆ. ಪೊಲೀಸು 3rd ಡಿಗ್ರಿ ಟ್ರೀಟ್ಮೆಂಟು ಅದೆಲ್ಲ ಇದರಲ್ಲಿ ತೋರಿಸಿದ್ದಾರೆ. ಚೆನ್ನಾಗಿದೆ. ಆಲ್ ಓವರ್ ಮೂವಿ ಒಂದು ಮೆಸೇಜ್ ಇದೆ. ಈ ಡ್ರಗ್ ಅಡಿಕ್ಟ್ ಆದರೆ ಏನೇನೆಲ್ಲ ಆಗುತ್ತೆ, ಮಾನಸಿಕವಾಗಿ ಏನೇನೆಲ್ಲ ಆಗ್ಬಿಡ್ತಾರೆ, ಏನು ಬೇಕಾದರೂ ಮಾಡೋಕ್ಕೆ ರೆಡಿ ಇರ್ತಾರೆ ಡ್ರಗ್ ತಗೊಂಡ್ರೆ ಅನ್ನೋದು ಈ ಫಿಲಮಲ್ಲಿ ನೀಟಾಗಿ ತೋರಿಸಿದ್ದಾರೆ. ಪೇರೆಂಟ್ಸು ಅಷ್ಟೇ, ಮನೇಲಿ ಅವ್ರು ಏನು ಕಾಲೇಜ್ಗೆ ಹೋಗ್ತಾವ್ರಾ ಇಲ್ಲ ಏನಾದರೂ ಬೇರೆ ಏನಾದರೂ ಮಾಡೋಕ್ಕೆ ಹೋಗ್ತಾವ್ರಾ ಅನ್ನೋದೆಲ್ಲ ಒಂದು ಸ್ವಲ್ಪ ಕಣ್ಣಿರಬೇಕು. ಅದನ್ನು ಈ ಫಿಲಮಲ್ಲಿ ಇದಾಗುತ್ತೆ. ಪಕ್ಕ ನಮ್ಮ ಆನೇಕಲ್ ಲ್ಯಾಂಗ್ವೇಜು ಎಲ್ಲನೂ ಮಿಕ್ಸ್ ಮಾಡಿದ್ದಾರೆ ಇದರಲ್ಲಿ. ಬರೀ ಕನ್ನಡನೇ ಅಂತಲ್ಲ, ತಮಿಳ್ ಕನ್ನಡದವ್ರಾಗಿರ್ಬೋದು, ಈ ಕೆಲವೊಂದು ಲ್ಯಾಂಗ್ವೇಜಸ್ ಇರುತ್ತೆ. ಇವಾಗ ಯಾರ್ದು ಒಂದೊಂದು ಸ್ಲ್ಯಾಂಗ್ ಇರುತ್ತೆ. ಆ ಥರ ಒಂದು ಇದನ್ನೆಲ್ಲ ಅಜ್ಜಿಗಳನ್ನೆಲ್ಲ ಹಾಕೊಂಡೆಲ್ಲ ಸಖತ್ತಾಗಿ ಮಾಡಿದ್ದಾರೆ. ಸೊ ಒಂದ್ಸತಿ ಹೋಗಿ ನೋಡಿ ಫಿಲಮು, ಕಮೆಂಟಲ್ಲಿ ಹೇಗಿತ್ತು ಮೂವಿ ಅಂತ. ನೀವು ಯಾರಾದರೂ ಹೋಗಿದ್ರೆ ಕಮೆಂಟ್ ಹಾಕಿ ಮೂವಿ ಹೇಗಿದೆ ಅಂದ್ಬಿಟ್ಟು. ಸೊ ಇದರಲ್ಲಿ ಒಂದು ಪಂಚ್ ಡೈಲಾಗ್ ಇದೆ. ಡೈಲಾಗ್ ಏನಂದ್ರೆ ಸಕ್ಕತ್ತಾಗಿ ಹೊಡೆದಿದ್ದಾರೆ ಡೈಲಾಗ್ ಮಾತ್ರ. ಇದು ಇಂಡಿವಿಜುವಲ್ ಆಗಿ ಇಂಡಿಪೆಂಡೆಂಟ್ ಆಗಿ ಆನೆಕಲ್ಲಿಂದ ಬೆಳ್ಕೊಂಬಂದಿರೋ ಆಲ್ದು ಮರ ಕಣ ಇದು ಅಂತ ಒಂದು ಡೈಲಾಗ್ ಇದೆ. ಅದಂತೂ ಸಕ್ಕತ್ತಾಗಿ ಹೊಡೆದಿದ್ದಾರೆ. ಕೆಲವೊಂದು ಈ ಬ್ಯಾಡ್ ಲ್ಯಾಂಗ್ವೇಜ್ ಸ್ವಲ್ಪ ಯೂಸ್ ಮಾಡಿದ್ದಾರೆ. ತಿಕಾ ಮುಚ್ಚ ಅಂತೆಲ್ಲ ಆ ಥರ ಸ್ಲ್ಯಾಂಗು ಡೈರೆಕ್ಟಾಗಿ ಯೂಸ್ ಮಾಡಿದ್ದಾರೆ. ಒಂದು ಸ್ವಲ್ಪ ಫ್ಯಾಮಿಲಿ ಯಾರಾದ್ರೂ ನೋಡಿದ್ರೆ ಒಂದು ಸ್ವಲ್ಪ ಇದನ್ಸುತ್ತೆ. ಬಿಟ್ರೆ ಓವರ್ ಆಲು ಎಲ್ಲರ ಆ್ಯಕ್ಟಿಂಗು ಚೆನ್ನಾಗಿ ಮಾಡಿದ್ದಾರೆ. ಹಾಗೆ ಜನ ರೆಸ್ಪಾನ್ಸ್ ಕೊಡ್ತಾ ಇದ್ದಾರೆ. ಸೊ ಇದರಲ್ಲಿ 70% ಎಲ್ಲ ಬರೀ ಹೊಸ ಪ್ರತಿಭೆಗಳಿಗೆ, ಟ್ಯಾಲೆಂಟೆಡ್ ಇರೋರಿಗೆ ಕರೆದು ಅವಕಾಶ ಕೊಟ್ಟಿದ್ದಾರೆ. ಅವ್ರಿಗೂ ಒಂದು ಸ್ಟೆಪ್ ಅಂತ ಹೇಳ್ಬೋದು ಇದು. ಸಲಾಗದಲ್ಲೂ ಅಷ್ಟೇ ತುಂಬ ಜನ ಇದಕ್ಕೆ ಬಂದು ಬೆಳ್ಕೊಂಡ್ರು. ಒಂದು ಸ್ವಲ್ಪ RX ಬೈಕ್ಗಳು ಕ್ರೇಜಿಯಾಗಿ, ಅದು ಈಗಿರೋ ಟ್ರೆಂಡಿಂಗಲ್ಲಿ RX ಬೈಕ್ ಅಂತೂ ಫುಲ್ಲು ಹುಚ್ಚಿಡ್ದುಬಿಟ್ಟಿದ್ದಾರೆ ಹುಡುಗರಿಗೆ ಕ್ರೇಜಿಯಾಗಿ. ಇನ್ನೊಂದೇನಂದ್ರೆ ಎಲ್ಲರ ಫೇವ್ರೇಟ್ ಕೂಡ RX ಬೈಕೆ. ಒಂದು ರಿಯಾಲಿಟಿ ಏನಂತಂದ್ರೆ ಡ್ರಗ್ಸ್ನ ಯಾವ ಥರ ಮಾರ್ಕೆಟಿಂಗ್ ಮಾಡಿ ಹುಡುಗರಿಗೆ ಹತ್ತಿಸ್ತಾರೆ ಅನ್ನೋದನ್ನ ಪಿನ್ ಟು ಪಿನ್ ಡೀಟೇಲ್ಸ್ ಆಗಿ ತೋರಿಸಿದ್ದಾರೆ ಗುರು. ಇದರಲ್ಲಿ ಮೆಡಿಕಲ್ ಶಾಪ್ಸ್ ಅಲ್ಲಿ ಆಗಿರ್ಬೋದು, ಇದು ಕೊರಿಯರು ಬೇರೆ ಕಡೆಯಿಂದ ಬಂದು ಈ ಕೆಲವ್ರಿಗೆ ಈ ಬಸ್ ಸ್ಟಾಪ್ಗಳಲ್ಲಿ ಕಳ್ಸೋದಾಗಿರ್ಬೋದು, ಸ್ಕೂಲು ಕಾಲೇಜುಗಳಿಗೆ ಕಳ್ಸೋದು. ಆ ಡ್ರಗ್ಸ್ಗಳಿಗಿರೋ ಹೆಸರುಗಳು ನೋಡಬೇಕು. ಇಟ್ಕೊಂಡಿರೋ ಹೆಸರುಗಳು ಏನದು ಶೀಲಾ ಅಂತೆ, ಶಿಲ್ಪಾ ಅಂತೆ, ಮೆಡಿಸನ್ ಡಂಪು,
ಹೀಗೆ ಈ ಶಾರ್ಟ್ ಕಟ್ಸ್ ಇಟ್ಕೊಂಡಿರ್ತಾರೆ ಹೆಸರುಗಳನ್ನ, ಈ ಡ್ರಗ್ಸ್ ಹೆಸರುಗಳನ್ನ. ಸೊ ಅದೆಲ್ಲ ರಿಯಾಲಿಟಿನಾಗೆ ತೋರಿಸಿದ್ದಾರೆ. ಮತ್ತು MC ಬಿಜು ರಾವಲ್ ಡಿಟೋ ಒಂದು ಸಾಂಗ್ ಮಾಡಿದ್ದಾರೆ, ಇಂಟ್ರೋ ಸಾಂಗು. ಅದು ಸೈಕ್ ಆಗಿದೆ. ಅದು ಸಾಂಗ್ ಹೆಸರು ಸೈಕು, ಅದು ಸಾಕ. ಮತ್ತು ಹೆಣ್ಮಕ್ಳು ಅಷ್ಟೇ, ಬರೀ ಹುಡುಗರೆ ಅಂತಲ್ಲ, ಈ ಡ್ರಗ್ಸಿಗೆ ಈ ಹೆಣ್ಮಕ್ಳು ಅಡಿಕ್ಟ್ ಆಗಿಬಿಟ್ಟಿರ್ತಾರೆ. ಈ ಶ್ರೀಮಂತರಿಗೆ ಬೇರೆ ಒಂಥರ ಡ್ರಗ್ಸು, ಮಿಡಿಲ್ ಕ್ಲಾಸ್ ಅವ್ರಿಗೆ ಬೇರೆ ಒಂಥರ ಡ್ರಗ್ಸು, ಅದಕ್ಕಿಂತ ಮಿಡಿಲ್ ಕ್ಲಾಸ್ ಅವ್ರಿಗೆ ಒಂಥರ ಬೇರೆ ಥರ ಡ್ರಗ್ಸು. ಇದೆಲ್ಲ ಡೀಟೇಲ್ ತೋರಿಸಿದ್ದಾನೆ. ಸೊ ಫಿಲಮ್ ನೋಡಿ, ನೀವು ಥಿಯೇಟ್ರಿಗೆ ಹೋಗಿ ನೋಡಿ, ರಿವ್ಯೂ ಕೊಡಿ. ಇಷ್ಟ ಆದರೆ ಫಿಲಮ್ ಹೆಂಗಿದೆ ಏನು ಅಂತ ಒಂದು ಕಮೆಂಟ್ ಹಾಕಿ, ಯಾರ್ಯಾರು ಹೋಗಿ ನೋಡಿದ್ದೀರಾ ಫಿಲಮು ಅಂತ. ನೆಕ್ಸ್ಟ್ ಬ್ಲಾಗಲ್ಲಿ ಸಿಗೋಣ. ಅಂಟಿಲ್ ದೆನ್ ಟೇಕ್ ಕೇರ್, ಟಾಟಾ, ಸಿ ಯು.